ನಾನು ಪ್ರಶ್ನೆ ಕೇಳಿದೆ, ನಿಮ್ಮನ್ನ ನೀವು ರಾಜ ಅಂತ ಗುರುತಿಸ್ಕೊಳ್ತೀರಾ, ಜನಸೇವಕ ಅಂತ ಕರ್ಕೊಳಕ್ಕೆ ನಿಮ್ದು ನಿಮ್ಗೆ ಏನ್ ಇಷ್ಟ ನಿಮ್ಗೆ ಅದು. ನಾನು ಇಲ್ಲ, ನಾನು ನಿಮ್ಮ ಪ್ರತಿನಿಧಿಯಾಗಿ ಏನೇನ್ ಕೆಲಸ ಮಾಡ್ಬೇಕು. ಇದುವರೆಗಿನ ಪ್ರಶ್ನೆ ಬೇರೆ. ಈಗ ನೀವು ಜನಸೇವಕ ಅಂತ ಗುರುತಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ ಅಥವಾ ನಿಮ್ಮನ್ನ ನೀವು ರಾಜ ಅಂತ ಕರ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ನಾನು ಯಾವತ್ತೂ ನಾನು ರಾಜ ಅಂತ ಹೇಳಿಲ್ಲ. ಅರಮನೆಯ ಪಾರಂಪರೆ ಇದೆ, ಆ ಪಾರಂಪರೆಗೆ ಸಂಬಂಧಪಟ್ಟಿರೋ ಆ ಸಮಯದಲ್ಲಿ ಯಾವ ಪಾರಂಪರೆ ನಡೆಯುತ್ತೆ ಆ ಸಮಯದಲ್ಲಿ ಒಂದು ಅವತಾರ ಇದೆ ಅರಮನೆದು. ಅದನ್ನ ನಾನು ಅದರ ಮೂಲಕ ಏನೇನ್ ನಡಿಬೇಕು ಅದು ನಡೆಯುತ್ತೆ. ಆ ದಿನ ಬಿಟ್ಟು ಏನೇನ್ ಕೆಲಸ ಇದೆ ಮೋಸ್ಟ್ ಆಫ್ ದಿ ಇಯರ್ ನಂದು ರಾಜಕೀಯ ಅವತಾರದಲ್ಲೇ ಮುಂದುವರಿಯೋದು. ಒಬ್ಬ ಸ್ಟೇಟ್ಸ್ಮನ್ ಆಗಿ ಅಥವಾ ಒಬ್ಬ ರಾಜಕೀಯ ಅವತಾರದಲ್ಲೇ ಮುಂದುವರಿಬೇಕಾಗಿದೆ. ನೀವು ಅದು ಸೇವಕ ಅಥವಾ ಪ್ರತಿನಿಧಿ ಅಥವಾ MP ಅಂತ ಹೇಳ್ತೀರಾ, ಅದು ನಿಮ್ಗೆ ಬಿಟ್ಟಿರೋದು. ಐ ಆಮ್ ಕಾಲಿಂಗ್ ಮೈ ಸೆಲ್ಫ್ ನಿಮ್ಮ ಇಚ್ಛೆ. ಹೊರಗಡೆಯಿಂದ ನೋಡಿದ್ರೆ ಹೊರಗಡೆಯಿಂದ ನೋಡಿದಂತದ್ದು ಒಳಗೆ ಬಂದು ಕಡಿಮೆ ಅವಧಿಯಾಗಿದೆ. ಸಾಕಷ್ಟು ಕಡೆ ಪ್ರಚಾರಕ್ಕೆ ಹೋಗಿದ್ದೀರಾ, ಏನೇನ್ ಚಾಲೆಂಜಸ್ ಗಳನ್ನ ಇನಿಷಿಯಲ್ ಸ್ಟೇಜ್ ಅಲ್ಲಿ ತಾವು ಫೇಸ್ ಮಾಡಿಲ್ಲ, ಏನೇನ್ ಆಗಿದೆ ಹೋಗಂತದ್ದು? ಈಗ ಕೊಡಗು ಹೋಗಿದ್ದೀರಾ, ಕ್ಯಾತ್ಮಾರಳ್ಳಿ ಹೋಗಿದ್ದೀರಾ, ಸಾಕಷ್ಟು ಕಡೆ ಹೋಗಿ ಬಂದಿದ್ದೀರಾ. ನನ್ ಮುಂದೆ ಇರೋದು ಈ ಚುನಾವಣೆ ಗೆಲ್ಲುವಂಥದ್ದು, ಫಲಿತಾಂಶ ನಮ್ಮ ಪರವಾಗಿ ಬರೋದು, ಅದೇ ನಮ್ಮ ಸವಾಲು. ಅದಕ್ಕಾಗಿ ನಮ್ಮ ಪಕ್ಷದವರು ಇದು ಯಾವ ರೀತಿ ನಮ್ಗೆ ಇದು ಎಲ್ಲ ಯಶಸ್ವಿ ಆಗುತ್ತೋ ಅಂತ ಸ್ಟ್ರಾಟಜಿ ಮಾಡಿದ್ದಾರೆ. ಅದರಲ್ಲೆಲ್ಲ ನಮ್ಮ ಸಂಪೂರ್ಣವಾದ ವಿಶ್ವಾಸ ಇದೆ ನಮ್ಮ ಪರವಾಗಿ ಫಲಿತಾಂಶ ಬರೋದು. ಮುಂದೆ ಬರುವಂತದ್ದು ವರ್ಷಗಳಲ್ಲಿ ನಮ್ಮ ದೃಷ್ಟಿ ಏನಿದೆ ಅಂತ ಅದು ನಾವು ಮಂಡಿಸಬಹುದು. ಮೈಸೂರು ಪ್ಲಸ್ ಕೊಡಗು ಎರಡಕ್ಕೂ ವಿಷನ್ ಇದ್ದೇ ಇರತ್ತೆ. ನಾನು ಆಗ್ಲೇ ಹೇಳಿದೀನಿ, ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದು 2047 ವಿಕಸಿತ ಭಾರತಗೋಸ್ಕರ. ಅದರ ನಿಟ್ಟಿನಲ್ಲಿ ಮೈಸೂರನ್ನು ಹೇಗೆ ತಮ್ಮ ಅಭಿವೃದ್ಧಿ ಕೆಲಸ ಮಾಡ್ಬೇಕಂದ್ರೆ ಇವಾಗಲೇ ಹೇಳ್ತಾ ಇದ್ದೀನಿ. ಮುಂದೆ ಹೇಳ್ತಾ ಇದ್ದೀನಿ. ಅದು ನಾನು ಹೇಳಿದ್ದೀನಿ, ಕಾನೂನು ಚೌಕಟ್ಟಲ್ಲಿ ಅದು ಮುಂದುವರಿತದೆ. ನಮ್ಮ ನ್ಯಾಯಾಲಯದಲ್ಲಿ ಅವರು ತೀರ್ಮಾನ ಮಾಡ್ತಾರೆ. ಏನು ಸಂಬಂಧ ಇಲ್ಲ ಅದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.